ಪವಿತ್ರ ಆಷಾಢ ಮಾಸದ ಕೊನೆಯ ಸೋಮವಾರ ಭಕ್ತಿಯಿಂದ ತುಂಬಿ ತುಳುಕಿದ ದಕ್ಷಿಣ ಕಾಶಿ ಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಘಟನೆಗಳ ಪ್ರತಿಭಟನೆ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನ, ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ಹೈಡ್ರಾಮಾ. ಮತ್ತೆ 2 ಗ್ಯಾರಂಟಿಗಳ ಘೋಷಣೆ. 2027ರ ಅಂತ್ಯಕ್ಕೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಯಲಿದೆ ಎತ್ತಿನ ಹೊಳೆ ನೀರು. ಇದು ಸರ್ಕಾರದ ಸಂಕಲ್ಪ ಎಂದ ಸಿಎಂ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮಾರಾಟಗಾರರ ವಿರುದ್ಧ ಸಮರ, ಮಸೀದಿಗಳಿಂದ ಬಹಿಷ್ಕಾರ, ನೂರಾನಿ ಮಸೀದಿ ಕಮಿಟಿ ಕಟ್ಟುನಿಟ್ಟಿನ ಕ್ರಮ. ನಮಸ್ಕಾರ, MFT ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಪುಣ್ಯಕ್ಷೇತ್ರ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ಆ ಗಿರಿಯನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನು ಸುತ್ತಿದಷ್ಟೇ ಪವಿತ್ರ ಎಂಬ ಭಾವನೆ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಾವಿರಾರು ಭಕ್ತರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗಿಯಾಗಿ ಭಕ್ತಿಭಾವ ಮೆರೆದಿದ್ದಾರೆ. ಹೀಗೆ ಬೆಳ್ಳಂಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಹರಿನಾಮ ಸ್ಮರಣೆ ಮಾಡುತ್ತಾ ಭಜನೆ ಕೀರ್ತನೆಗಳ ಮೂಲಕ ಭಕ್ತಿ ಭಾವದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿ. ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನೇ ಪ್ರದಕ್ಷಿಣೆ ಮಾಡಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಮಾರು 16 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಪಂಚಗಿರಿಗಳ ಸಾಲಿನಲ್ಲಿರುವ ನಂದಿಗಿರಿಧಾಮ ಪ್ರದಕ್ಷಿಣೆಗೆ ಮುಂದಾಗಿದ್ರು. ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರನ ದರ್ಶನ ಪಡೆದರು. ನಂದಿ ಬೆಟ್ಟ ಅಂದರೆ ಇವತ್ತು ಎಲ್ಲರಿಗೂ ಸೆಂಟಿಮೆಂಟ್ ಇರೋವಂಥದ್ದೇ. ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ 86 ವರ್ಷಗಳಿಂದ ಈ ಒಂದು ಗಿರಿ ಪ್ರದಕ್ಷಿಣೆ ಸಮಿತಿನೇ ನಡೆಸ್ಕೊಂಬರ್ತಾ ಇರೋವಂಥದ್ದು. ಹಾಗಾಗಿ ವಿಶೇಷವಾಗಿ ಭಕ್ತಾದಿಗಳು ಆಷಾಢ ಮಾಸದ ಕಡೆ ಸೋಮವಾರ ಶಿವನ ಪ್ರಾರ್ಥನೆಯನ್ನು ಮಾಡಿ ನಂದೀಶ್ವರನ ದರ್ಶನವನ್ನು ಮಾಡಿ ನಂದಿ ಬೆಟ್ಟದ ಪ್ರದಕ್ಷಿಣೆ ಹಾಕೋಂಥದ್ದು. ನಾನು ಸಣ್ಣ ವಯಸ್ಸಿಂದ, ಯಾಕೆಂದರೆ ನಾನೇನು ಗಿರಿ ಪ್ರದಕ್ಷಿಣೆ ಬರ್ತಿದ್ದೆ ಅಂತೇನಿಲ್ಲ, ದೇವಸ್ಥಾನ ನನಗೆ ಚಿರಪರಿಚಿತ. ಪಕ್ಕದಲ್ಲಿರುವಂಥ ಯಲುವಳ್ಳಿಯಲ್ಲಿ ನಮ್ಮ ತಂದೆಯವರ ಅಕ್ಕ, ನಮ್ಮ ಸೋದರತ್ತೆ ಇದ್ದರು. ಹಾಗಾಗಿ ಮುಂಚೆಯಿಂದನೂ ದೇವಸ್ಥಾನ ತುಂಬ ಇಷ್ಟ ದೇವರು ನಮಗೂ. ದೇವರ ಆಶೀರ್ವಾದ, ನಾವು ಪಕ್ಕದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಶಾಸಕರಾದ್ಮೇಲೆ ಕಳೆದ 6 ವರ್ಷದಿಂದ ಸತತವಾಗಿ ಗಿರಿ ಪ್ರದಕ್ಷಿಣೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆನೇ ಆಗ್ತಾಯಿದ್ದಾರೆ. ಎಲ್ರಿಗೂ ಶುಭ ಆಗಲಿ. ಶಿವನ ಆಶೀರ್ವಾದ, ನಂದೀಶ್ವರನ ಆಶೀರ್ವಾದ ಎಲ್ಲರ ಮೇಲಿರಲಿ. ವರ್ಷ ಏನು ಬರ ಆವರಿಸ್ಕೊಂಡಿದೆ. ನಮ್ಮ ಜಿಲ್ಲೆಗಳು ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಉತ್ತಮವಾದಂಥ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೋರ್ಕೊಂಡು ಭಕ್ತಾದಿಗಳು ಇದೇ ರೀತಿ ಭಕ್ತಿಪೂರ್ವಕವಾಗಿ ದೇವರ ಒಂದು ಆಶೀರ್ವಾದವನ್ನು ಪಡೀಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ.
ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮ ಪ್ರದಕ್ಷಿಣೆಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮುಂಜಾನೆ ತಂಪಾದ ವಾತಾವರಣದಲ್ಲಿ ಭಜನೆ, ಕೀರ್ತನೆ, ದೇವನಾಮ ಸ್ಮರಣೆ ಮೂಲಕ ಹೆಜ್ಜೆ ಹಾಕಿದ ಭಕ್ತಾದಿಗಳು ನಿರಾಯಾಸವಾಗಿ ಕಣಿವೆ ಬಸವಣ್ಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಕೊಂಚ ಸಮಯ ಕಾಫಿ ಟೀ ಸವಿದು ಹಣ್ಣು ಹಂಪಲು ಸೇವಿಸಿ ಪುನಃ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಂದು ಶಿವನ ದರ್ಶನ ಪಡೆದು ತಮ್ಮೂರಿನತ್ತ ಹೆಜ್ಜೆ ಹಾಕಿದ್ರು. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ಇವತ್ತು ಆಷಾಢದ ಲಾಸ್ಟ್ನೇ ಸೋಮವಾರ ಆಗಿರೋದ್ರಿಂದ ನಂದಿ ಗಿರಿ ಪ್ರದಕ್ಷಿಣೆ ಅಂತ ಇದೆ. ನಾನೊಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ಈ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಯೋಗ ಭೋಗ ಎರಡೂ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದರಿಂದ ನಾನೀಗ ಒಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. 15ರಿಂದ ಒಂದು 20,000 ಜನ ಇದ್ದಾರೆ. ಒಂದು 16 ಕಿಲೋಮೀಟರ್ಸ್ ಇದೆ. ನಾವು ಇನ್ನೊಂದು 5 ಕಿಲೋಮೀಟರ್ಸ್ ಮಾಡಬೇಕಾಗಿದೆ. ಈ ರೀತಿ ಮಾಡೋದ್ರಿಂದ ಎಷ್ಟು ದೇವರು ನಿಮಗೆ ಅನ್ಕೊಂಡು ಅದೇ ಯೋಗ ಭೋಗ ಎರಡೂ ಸಿಗುತ್ತೆ ಅಂತ ಹೇಳಿದಾರಲ್ವ, ಅದರಿಂದ ಮಾಡ್ತಾ ಇದ್ದೀವಿ. ಯಾರ ಜೊತೆ ಬಂದಿದ್ದೀರಾ? ನಾವು ಫ್ಯಾಮಿಲಿ, ಗಂಡ ಮಗಳು ಜೊತೆ ಬಂದಿದ್ದೀವಿ. 5 ವರ್ಷಗಳಿಂದ ಸತತವಾಗಿ ಮಾಡ್ತಾ 5 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದೀವಿ. ದೇವರು ನಿಮ್ಗೆ ಕಾಪಾಡ್ಕೊಂಡು ಒಳ್ಳೆಯದಾಗಿದೆ, ನಮಗೆಲ್ಲ ಒಳ್ಳೆಯದಾಗಿದೆ. ಬಿಂದು ಅಂತ, ನಾವು ಬೆಂಗಳೂರಿಂದ ಯಲಹಂಕದಿಂದ ಬಂದಿದ್ದೀವಿ. ನಾವು ರಿಟೈರ್ಡ್ ಪ್ರೊಫೆಸರ್ಸು, ಇವರು ರಿಟೈರ್ಡ್ ಸೈಂಟಿಸ್ಟು. ನಮ್ಮ ಮಂದೆಯವರು ಭೋಗನಂದೀಶ್ವರ ಸ್ವಾಮಿ. ನಾವು ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಬಂದಿದ್ದೀವಿ. ನಮ್ಮ ಸನಾತನ ಧರ್ಮನ ನಾವು ಮುಂದೆ ಥರದಲ್ಲೇ ನಾವು ಪ್ರಚಾರಿಸದಿದ್ದರೆ ಮತ್ತು ಹೇಗೆ ಉಳಿಯುತ್ತೆ? ಬೇರೆ ಧರ್ಮಗಳು ಮಾತ್ರ ಬರುತ್ತೆ ಅಂತ ಹೇಳ್ತೀವಿ, ಆದರೆ ನಮ್ಮ ಧರ್ಮಕ್ಕೆ ನಾವೇ ಬರಬೇಕು. ಸೊ ಅದಕ್ಕೋಸ್ಕರ ನಾವು ಹೇಗೆ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಸೇವಾ ಮನೋಭಾವ ಇದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು 2ನೇ ವರ್ಷ ನಾನು ಬರ್ತಿದ್ದಿದ್ದು. ಲಾಸ್ಟ್ ಇಯರ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ನಮ್ಮ ಇದು ಹಿಂದೂ ಧರ್ಮನ ಈ ಥರ ಒಂದು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾನು ನಮ್ಮ ಫ್ಯಾಮಿಲಿ, ಇವರೆಲ್ಲ ನಮ್ಮ ಫ್ಯಾಮಿಲಿನವರು, ಎಲ್ಲರನ್ನೂ ಈ ಸತಿ ಬನ್ನಿ ಬನ್ನಿ. ನಮ್ಮದು ನಂದಿ ದೇವಸ್ಥಾನದಲ್ಲಿ 85 ವರ್ಷದಿಂದ ನಡೀತಿದೆ, ಗೊತ್ತೇ ಇರಲಿಲ್ಲ ನಮಗೆ. ಇದು ಸರಿಯಾಗಿ ಅಡ್ವರ್ಟೈಸ್ಮೆಂಟು ಆಗಿರಲಿಲ್ಲ, ನಮಗೆ ತಿಳಿದೇ ಇರಲಿಲ್ಲ. ಬಟ್ ಹೇಗೋ ಹಿಂಗೋ ಒಬ್ಬರು ಕಸಿನ್ ಮಂಚನಹಳ್ಳಿಲಿರೋರು ಹೇಳಿದ್ರು ನಮಗೆ. ಅದರಿಂದ ನಮಗೆಲ್ಲ ಭಾಳ ಖುಷಿಯಾಗಿ ನಮ್ಮ ಶಿವನಿಗೆ ಈ ಥರ ಒಂದು ಪ್ರದಕ್ಷಿಣೆ ಹಾಕಿ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ಯಾಕೆ ಹೋಗಬೇಕು? ನಮ್ಮ ರಾಜ್ಯದಲ್ಲೇ ಇರಬೇಕಾದ್ರೆ ಇಂಥ ಪ್ರದಕ್ಷಿಣೆ ಮಾಡೋದು, ಈ ಥರ ಪರಿಕ್ರಮ ಮಾಡೋದಕ್ಕೆ ಇದಕ್ಕಿಂತ ಸೌಭಾಗ್ಯ ಬೇರೆ ಇಲ್ಲ ಅಂತ ನನಗನ್ನಿಸ್ತು. ಫ್ಯಾಮಿಲಿ ಜೊತೆ ಆಯಿತು, ಎಲ್ಲ ಕಸಿನ್ಸು ಎಲ್ಲರೂ ಒಂಥರ. ನನ್ನ ಹೆಸರು ಶಿಶಿರಾ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ನಾನು. ಲಾಸ್ಟ್ ಇಯರ್ ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಇದು ವಾಕ್ ಮಾಡೋದಕ್ಕೆ. ಸೊ ನಾನು ಈ ಸತಿ ಟ್ರೈ ಮಾಡೋಣ ಏನಿರುತ್ತೆ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿ 17.5 ಕಿಲೋಮೀಟರ್ಸ್ ನಡಿಬೇಕು. ಇಲ್ಲಿ ವ್ಯೂಸ್ ಆಫ್ ದ ಮೌಂಟೇನು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಶಾಂತವಾಗಿದೆ. ಎಸ್ಪೆಷಲಿ ಮಾರ್ನಿಂಗ್ 6:30 to 7:30 ಬಂದಾಗ ತುಂಬ ತಣ್ಣಗಿತ್ತು. ಒಂಥರ ಮೆಡಿಟೇಷನ್ ಥರ ಲಾಂಗಾಗಿ ಒಂದೇ ಸಮ ವಾಕ್ ಮಾಡ್ಕೊಂಡು ಹೋಗೋದು, ಈ ಥರ ಚಾನ್ಸ್ ಸಿಗಲ್ಲ ನಮಗೆ ಸಿಟಿನಲ್ಲಿದ್ದಾಗ. ಸೊ ಇಲ್ಲಿ ಅದನ್ನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ಪ್ರತಿ ವೀಕೆಂಡ್ನಲ್ಲಿ ಪ್ರವಾಸಿಗರಿಂದ ತುಂಬಿರುತ್ತಿದ್ದ ನಂದಿಗಿರಿಧಾಮ ಇಂದು ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂದಿಗಿರಿಧಾಮವನ್ನು ಸುತ್ತುವ ಮೂಲಕ 16 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಸಾವಿರಾರು ಮಂದಿ ಭಕ್ತರು ಶಿವಭಕ್ತಿ ಮೆರೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ವಿವಿಧ ಸಂಘಟನೆಗಳ ಹೋರಾಟಗಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದಿದ್ದು, ಬಳಿಕ ಹಲವರನ್ನು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಯಿತು. ಇದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಂಡುಬಂದ ಪ್ರತಿಭಟನೆಯ ದೃಶ್ಯ. ರೈತರ ಸಾಲ ಮನ್ನಾ, ಬರ ಪರಿಹಾರ, ಉದ್ಯೋಗ ಖಾತ್ರಿ ಯೋಜನೆಯಡಿ ಹೆಚ್ಚಿನ ದಿನಗಳ ಕೆಲಸ ಹಾಗೂ ಕೂಲಿ ಕೆಲಸ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೀದಿಗಿಳಿದಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಗಳನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯತ್ತ ಮೆರವಣಿಗೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರನ್ನು ಪೊಲೀಸರು ಗೇಟ್ ಬಳಿ ತಡೆದರು. ಗೇಟ್ ತೆರೆಯುವಂತೆ ಹೋರಾಟಗಾರರು ಪಟ್ಟು ಹಿಡಿದರೂ ಸಹ ಪ್ರತಿಭಟನಾಕಾರರನ್ನು ಒಳಗೆ ಬಿಡದಂತೆ ಪೊಲೀಸರು ತಡೆಗೋಡೆಯಾದರು. ಇದರಿಂದ ಸ್ಥಳದಲ್ಲಿ ಕೆಲ ಕಾಲ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಯಿತು. ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಹಾಗಾಗಿ ಈ ವಿಷಯಗಳ ಮೇಲೆ ಇವತ್ತು ಈ ಭಾರತ ದೇಶಾದ್ಯಂತ ಏನು ನರೇಂದ್ರ ಮೋದಿ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ವಿರೋಧಿಸಿ ಇವತ್ತು
ದೇಶಕ್ಕೆ ಲೂಟಿ ಹೊಡಿತಾ ಇದ್ರು. ನಮ್ಮ ಕಾರ್ಮಿಕರು ದುಡಿದಂತಹ ಉತ್ಪಾದನೆಯನ್ನ ಅವರು ಲೂಟಿನ ಒಂದು ಸ್ವಾತಂತ್ರ್ಯ ಉದ್ಯಮದ ಒಂದು ನಾಯಕತ್ವ ಚಳುವಳಿ ಯಶಸ್ವಿಯಾಗಲು ದಯವಿಟ್ಟು ಎಲ್ಲರೂ ಹತ್ತೆ, ಎಲ್ಲ ವೆಹಿಕಲ್ಗಳಲ್ಲೂ ಪ್ರತಿಯೊಬ್ಬರು ಹತ್ತಬೇಕು. ಇವತ್ತು ವರ್ಷಾನುಗಟ್ಟಲೆ ಕಾಯ್ತಾ ಇದ್ದಾರೆ. 2ನೇ ಇಸ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಗಾಂಧಿಯನ್ನು ಆಡಿದಂತಹ ಮಹಾತ್ಮ ಗಾಂಧಿ ಇದಾದ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಕೈಮೀರುವುದನ್ನು ತಡೆಯಲು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲು ಮುಂದಾದರು. ಒಬ್ಬೊಬ್ಬರನ್ನಾಗಿ ಪ್ರತಿಭಟನಾಕಾರರನ್ನು ಬಂಧಿಸಿ ಪೊಲೀಸ್ ವಾಹನ ಹಾಗೂ ಬಸ್ಗಳಿಗೆ ಹತ್ತಿಸಲಾಯಿತು. ಈ ವೇಳೆ ತಳ್ಳಾಟ, ನೂಕಾಟ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಪೊಲೀಸರು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಬಂಧನದ ನಡುವೆಯೂ ಸಹ ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದೆಡೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋರಾಟಗಾರರ ಪಟ್ಟು, ಮತ್ತೊಂದೆಡೆ ಪ್ರತಿಭಟನಾಕಾರರನ್ನು ತಡೆಯಲು ಪೊಲೀಸರ ಹರಸಾಹಸ. ಕೊನೆಗೂ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದು ಸ್ಥಳದಿಂದ ಕರೆದೊಯ್ದರು. ಇಡೀ ದೇಶಾದ್ಯಂತ ಕಾರ್ಮಿಕರು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಜೈಲ್ ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಇದರ ಉದ್ದೇಶ ಅಂದರೆ, ನಮ್ಮ ಉದ್ದೇಶ ನಮಗೆ ನಮ್ಮ ಬೇಡಿಕೆಗಳ ಈಡೇರಲಿ, ಇಲ್ಲ ಅಂದರೆ ನಮ್ಮನ್ನು ಜೈಲಿಗೆ ಕರ್ಕೊಂಡೋಗಿ ಅನ್ನುವುದೇ ಜೈಲ್ ಬರೋ ಕಾರ್ಯಕ್ರಮ. ಇದು ಸುಮಾರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಹಮ್ಮಿಕೊಂಡಿದ್ದಂಥ ನಮ್ಮ ಕಾರ್ಮಿಕರು ಅಂದಿನಿಂದ ಇಂದಿವರೆಗೂ ನಾವು ಇಂಗ್ಲೀಷ್ ಅವರ ಮೇಲೆ ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಇವತ್ತು ನಮ್ಮ ಸರ್ಕಾರಗಳ ಮೇಲೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವಾಗ ಬಂದಿದೆ. ಇಲ್ಲಿ ಮೊನ್ನೆ ಕನಿಷ್ಠ ವೇತನ ಜಾರಿಯಾಗಿ 1 ತಿಂಗಳು ಜಾರಿ ಮಾಡಿದ ನಂತರ ಮತ್ತೆ ಅದನ್ನು ಕನಿಷ್ಠ ವೇತನ ತಡೆ ಹಿಡಿದಿದ್ದಾರೆ. ಅದಕ್ಕೆ ಕೂಡಲೇ ಅದನ್ನು ಜಾರಿ ಮಾಡಬೇಕು. ಈಗೇನು ಇನ್ನೂ ಕನಿಷ್ಠ ವೇತನ ಕಾಯ್ದೆ ಅಡಿಗೆ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಅಸಂಘಟಿತ ವಲಯದ ನೌಕರರನ್ನು ಇನ್ನೂ ಕನಿಷ್ಠ ವೇತನ ಕಾಯ್ದೆಗೆ ತಂದಿಲ್ಲ. ಅವ್ರನ್ನೆಲ್ಲ ಕೂಡ ಕನಿಷ್ಠ ವೇತನ ಕಾಯ್ದೆಗೆ ತರಬೇಕು. ಮತ್ತು ಕೂಲಿಕಾರರಿಗೆ VB ಗ್ರಾಮ್ಜಿ ಅಂತ ಇವತ್ತೇನು ಅನೌನ್ಸ್ ಮಾಡಿದ್ದಾರೆ, ಆ ಜಾರಿಯಾಗಿ 2 ತಿಂಗಳಾದರೂ ಇದುವರೆಗೂ ಕೂಲಿಕಾರರಿಗೆ ಕೆಲಸ ಸಿಕ್ಕಿಲ್ಲ. ಮತ್ತು ಅಂಗನವಾಡಿ ನೌಕರರು ಮತ್ತು ಗ್ರಾಮ ಪಂಚಾಯತಿ ನೌಕರರು, ಇತರೆ ನೌಕರರಿಗೆ 12,000 ರೂಪಾಯಿ ವೇತನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದನ್ನು ಕೂಡಲೇ ವಾಪಸ್ಸು ಕೊಡಬೇಕು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಡೀ ದೇಶಾದ್ಯಂತ ಮಾಡ್ತಿರುವಂಥ ಜೈಲ್ ಬರೋ ಕಾರ್ಯಕ್ರಮ ನಮ್ಮದು. ನಮ್ಮ ಬೇಡಿಕೆಗಳು ಈಡೇರಬೇಕು, ಇಲ್ಲಾಂದರೆ ನಮ್ಮನ್ನೆಲ್ಲ ಜೈಲಲ್ಲಿ ತಗೊಂಡೋಗಿ ಸಾಕಬೇಕು. ಇದೇ ನಮ್ಮದು. ಇನ್ನು ರೈತರು, ಕೃಷಿ ಕಾರ್ಮಿಕರು ಹಾಗೂ ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆದ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ, ಪೊಲೀಸರ ತಡೆ ಹಾಗೂ ಪ್ರತಿಭಟನಾಕಾರರ ಬಂಧನದೊಂದಿಗೆ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.
ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಇದರ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸೋಮವಾರ ನಡೆದ ವಿವಿಧ ಇಲಾಖೆಗಳ ಅಭಿವೃದ್ಧಿಯ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿದ್ದಾರೆ. ಎತ್ತಿನಹೊಳೆ ಯೋಜನೆ ಸಾಧ್ಯವಿಲ್ಲ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷರು ಲೇವಡಿ ಮಾಡುತ್ತಿದ್ದಾರೆ. ಯಾವುದು ಸುಲಭವಾಗಿ ಸಿಗುವುದಿಲ್ಲ. ಈ ಯೋಜನೆ ಕಷ್ಟವಾಗಿದೆ, ಆದರೆ ಪ್ರಯತ್ನ ಮಾಡಬೇಕಲ್ವೇ? ಪಶ್ಚಿಮ ಘಟ್ಟದಿಂದ ಹಾಸನದ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಲಾಗುವುದು. ತುಮಕೂರುವರೆಗೂ ನೀರು ತರುವ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ನಾವು ಕೆಸಿ ವ್ಯಾಲಿ ಯೋಜನೆ ಮೂಲಕ 104 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಎಚ್ಎನ್ ವ್ಯಾಲಿ ನೀರಿನಿಂದ 65 ಕೆರೆ ತುಂಬಿಸುವ ಕೆಲಸ ನಡೆಯುತ್ತಿದೆ. 700ಕ್ಕೂ ಹೆಚ್ಚು ಕೆರೆಗಳಲ್ಲಿ ಸಂಸ್ಕರಿಸಿದ ನೀರನ್ನು ತುಂಬಿಸಲು ಮುಂದಾಗಿದ್ದೇವೆ. ಅಂತರ್ಜಲ ಹೆಚ್ಚಿಸಬೇಕು, ಕೆರೆಗಳಿಗೆ ಹಾಗೂ ರೈತರಿಗೆ ನೀರು ತಲುಪಬೇಕು. ಹೀಗಾಗಿ ಆಗಸ್ಟ್ 15ರಂದು ನಮ್ಮ ಸರ್ಕಾರ ಹಮ್ಮಿಕೊಂಡಿರುವ ಯೋಜನೆಗಳನ್ನು ಪ್ರಕಟಿಸಲಿದ್ದೇವೆ. ಜಲ ಜೀವಕ್ಕೆ ನೆಮ್ಮದಿ, ನೀರಿಲ್ಲದೆ ಬದುಕಿಲ್ಲ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕಷ್ಟವಾದದ್ದು ಯಾವುದೋ ಸುಲಭ ಅಲ್ಲ, ಒಪ್ಕೊಳ್ತೀನಿ ನಾನು. ಆದರೆ ಪ್ರಯತ್ನ ಮಾಡಬೇಕಲ್ಲ. ಇವತ್ತು ನೀರನ್ನು ನಾವು ಏನು ಪಶ್ಚಿಮ ಘಟ್ಟದಿಂದ ಏನು ಹಾಸನ ಜಿಲ್ಲೆಯ ಮಂಗಳೂರು ಭಾಗದಿಂದ ಇವತ್ತು ಆ ನೀರನ್ನು ತಂದು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಈಗಾಗಲೇ ನಾನು ತುಮಕೂರುವರೆಗೂ ಕೂಡ ನೀರನ್ನು ತಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ ಕೆಸಿ ವ್ಯಾಲಿ ಇವೆಲ್ಲ ಕೂಡ ಆಗಿ ಸುಮಾರು 104 ಕೆರೆಗಳನ್ನು ಈಗಾಗಲೇ ಈ ಜಿಲ್ಲೆಯಲ್ಲಿ ತುಂಬಿಸಿದ್ದೇವೆ. ಎತ್ತಿನಹೊಳೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು 27 ಒಳಗಡೆ ಕೂಡ ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಕೂಡ ಇವತ್ತಾಗಲೇ ನಾವು ಮಾಡಿದ್ದೇವೆ. ಆದ್ದರಿಂದ ಎಚ್ಎನ್ ವ್ಯಾಲಿ ಇಲ್ಲಿ 65 ಕೆರೆಗಳನ್ನು ತುಂಬುವಂಥ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಇವತ್ತು ಸಂಸ್ಕರಿಸಿದ ನೀರನ್ನು 700ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವಂಥ ಕಾರ್ಯಕ್ರಮ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಮುದ್ರಕ್ಕೆ ನೀರು ಹೋಗಬಾರ್ದು, ಅಂತರ್ಜಲ ಹೆಚ್ಚಬೇಕು, ಕೆರೆ ಸೇರ್ಬೇಕು, ರೈತರ ಜಲ ಸೇರ್ಬೇಕು. ಆಗಸ್ಟ್ 15ನೇ ತಾರೀಕು ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಹಾಕೊಂಡಂತ ಯೋಜನೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ನಂದೊಂದು ಹೊಸ ಸರ್ಕಾರ ಅಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ನಡೆದಂತ ಸರ್ಕಾರ ಇದು ಮುಂದುವರಿಸಿದಂತ ಇದೊಂದು ಸರ್ಕಾರ. ನಿಮ್ಮೆಲ್ಲರೂ ಕೂಡ ಭದ್ರವಾಗಿರಬೇಕು ಅಂತೇಳಿ ಈ ಕಾರ್ಯಕ್ರಮನ ರೂಪಿಸ್ಕೊಂಡು ಬಂದಿದ್ದೇವೆ. ನಂಜೇಗೌಡರು ರಾಜ್ಯಕ್ಕೆ ಆದರ್ಶ ಶಾಸಕರು. ಕೋವಿಡ್ ಸಮಯದಲ್ಲಿ ರೈತರ ಬೆಳೆಗೆ ಮಾರುಕಟ್ಟೆ ಇಲ್ಲದೆ ಇರುವಾಗ ನಾವು ಇಲ್ಲಿ ತರಕಾರಿ ಖರೀದಿ ಮಾಡಿ ಬೆಂಗಳೂರಿನಲ್ಲಿ ಜನರಿಗೆ ಉಚಿತವಾಗಿ ಹಂಚಿದ್ದೇವೆ. ನಂಜೇಗೌಡರು ನಿಮಗೆ ಮಾತು ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ಮುಖ್ಯ. ನಂಜೇಗೌಡರು ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮ ಉದಾಹರಣೆ. ಅವರು ತಮಗೆ ಸಿಕ್ಕ ಅವಕಾಶದಲ್ಲಿ ಇಂತಹ ಯೋಜನೆಗಳ ಮೂಲಕ ಸಾಕ್ಷಿಗುಡ್ಡೆ ಬಿಟ್ಟಿದ್ದಾರೆ. ವಿರೋಧ ಪಕ್ಷದವರು ಟೀಕೆ ಮಾಡಲಿ, ನಮ್ಮ ತಪ್ಪು ಕಂಡು ಹಿಡಿದರೆ ತಿಳಿದುಕೊಳ್ಳೋಣ. ಆದರೆ ಕಳೆದ 3 ವರ್ಷಗಳಲ್ಲಿ ವಿರೋಧ ಪಕ್ಷಗಳ ಟೀಕೆಗಳು ಸತ್ತಿವೆ. ನಮ್ಮ ಸಾಧನೆಗಳು ಶಾಶ್ವತವಾಗಿ ಉಳಿದಿವೆ ಎಂದು ತಿಳಿಸಿದ್ದಾರೆ. ಬದುಕಿಗೆ ಅವಮಾನ. ಆದರೆ ನಂಜೇಗೌಡರು ಸಾಧನೆ ಮತ್ತು ಆದರ್ಶ ಎರಡನ್ನು ಕೂಡ ತೋರಿಸಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಅತಿ ಹೆಚ್ಚು ನನ್ನ ಮೆಚ್ಚಿನ ಶಾಸಕರು. ಇಡೀ ರಾಜ್ಯಕ್ಕೆ ನಂಜೇಗೌಡರು ಒಂದು ಆದರ್ಶ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಆದರ್ಶ ಸಾಧನೆಯ ಶಾಸಕರನ್ನ ಪಡೆದು 3,200 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ತಂದು
ನೀವು ಅಭಿವೃದ್ಧಿಯನ್ನ ಮಾಡಿಸಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಬಂದು ನಿಮ್ಮ ತಾಲೂಕಿನಲ್ಲಿ ಬೆಳೆದಂಥ ತರಕಾರಿ, ಹೂವು, ಹಣ್ಣು ಇವೆಲ್ಲ ಕೂಡ ಕಡಿಮೆ ಬೆಲೆಗೆ ತೆಗೆದುಕೊಂಡೋಗಿ ಈ ಬೆಲೆಯನ್ನು ಅಂತರಕ್ಕೆ ಇಡಬೇಕು ಅಂತ ಹೇಳಿ ಬೆಲೆಯೆಲ್ಲ ಕುಸಿದೋಗಿತ್ತು. ನೀವು ಬೆಳೆದಂಥ ತರಕಾರಿ ತೆಗೆದುಕೊಳ್ಳೋರಿಲ್ಲ. ಆದರೆ ಆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂಥ ಈ ಮಾಲೂರು ತಾಲೂಕನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ನೂರಾನಿ ಮಸೀದಿ ಕಮಿಟಿ ಹಾಗೂ ಸ್ಥಳೀಯ ಯುವಕರು ಸೇರಿ ಮಾದಕ ದ್ರವ್ಯ ಜಾಲದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಗಾಂಜಾ, ಅಫೀಮು ಹಾಗೂ ವಿವಿಧ ರೀತಿಯ ಡ್ರಗ್ಸ್ ಮಾರಾಟ ಮತ್ತು ಬಳಕೆ ಹೆಚ್ಚಾಗುತ್ತಿರುವುದನ್ನು ತಡೆಯಲು ಮಸೀದಿ ಕಮಿಟಿಯಿಂದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಇವತ್ತಿನ ದಿನ ನಮ್ಮ ಹಜರತ್ತು ಮತ್ತು ನಮ್ಮ ಕಮಿಟಿಯವರೆಲ್ಲ ಸೇರಿ ಇವತ್ತು ತುಂಬ ದೊಡ್ಡ ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇನು ನಿರ್ಣಯ ಅಂದರೆ, ಏನು ಡ್ರಗ್ಸು, ಅಫೀಮು, ಗಾಂಜಾ ಏನು ಎಲ್ಲ ಮಾರಾಟ ಆಗ್ತಾ ಇದೆ, ನಮಗೆ ಗೊತ್ತಿದ್ದಂಗೆ ಇಲ್ಲ. ಇವಾಗ ತುಂಬ ಡ್ರಗ್ಸು, ಇದು ಅಫೀಮ್ ಎಲ್ಲ ತುಂಬ ಮಾರಾಟ ಆಗ್ತಾ ಇರೋದ್ರಿಂದ ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿ ನಾವು ಒಂದು ಕಮಿಟಿಯಿಂದ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯ ನೂರಾನಿ ಮಸೀದಿ ಕಮಿಟಿ ಹಾಗೂ ಸ್ಥಳೀಯ ಯುವಕರು ಸೇರಿ ಮಾದಕ ದ್ರವ್ಯ ಜಾಲದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರದೇಶದಲ್ಲಿ ಗಾಂಜಾ, ಅಫೀಮು ಮತ್ತು ವಿವಿಧ ರೀತಿಯ ಡ್ರಗ್ಸ್ ಮಾರಾಟ ಮತ್ತು ಬಳಕೆ ಹೆಚ್ಚಾಗುತ್ತಿರುವುದನ್ನು ತಡೆಯಲು ಮಸೀದಿ ಕಮಿಟಿಯಿಂದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಡ್ರಗ್ಸ್, ಗಾಂಜಾ ಅಥವಾ ಯಾವುದೇ ಮಾದಕ ಪದಾರ್ಥಗಳ ಮಾರಾಟ ಹಾಗೂ ಬಳಕೆಯಲ್ಲಿ ತೊಡಗಿರುವವರನ್ನ ಮಸೀದಿಯಿಂದ ಸಂಪೂರ್ಣವಾಗಿ ದೂರವಿಡಲಾಗುವುದು. ಮದುವೆ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳಿಗೆ ಮಸೀದಿಯಿಂದ ನೀಡಲಾಗುವ ಯಾವುದೇ ರೀತಿಯ ಎನ್ಒಸಿ ಹಾಗೂ ದಾಖಲೆಗಳನ್ನು ಇಂತಹ ವ್ಯಕ್ತಿಗಳಿಗೆ ನೀಡಲಾಗುವುದಿಲ್ಲ. ಇಂತಹ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದವರ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಅಥವಾ ಸಾವಿನ ಸಂದರ್ಭದಲ್ಲೂ ಮಸೀದಿ ಕಮಿಟಿ ಹಾಗೂ ಸ್ಥಳೀಯರು ಭಾಗವಹಿಸುವುದಿಲ್ಲ. ಮಾದಕ ದ್ರವ್ಯ ಜಾಲದಲ್ಲಿ ತೊಡಗಿರುವವರ ವಿರುದ್ಧ ಕೇವಲ ಸಾಮಾಜಿಕ ಬಹಿಷ್ಕಾರ ಅಷ್ಟೇ ಅಲ್ಲದೆ ಪೊಲೀಸರಿಗೆ ಮಾಹಿತಿ ನೀಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯುವ ಪೀಳಿಗೆ ಹಾಗೂ ಸಮಾಜದ ಆರೋಗ್ಯವನ್ನು ರಕ್ಷಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಚಿಂತಾಮಣಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಈ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ನೂರಾನಿ ಮಸೀದಿ ಕಮಿಟಿಯ ಸದಸ್ಯರು ಮತ್ತು ಮುಖಂಡರು ಮನವಿ ಮಾಡಿದ್ದಾರೆ. ಇವತ್ತಿನ ದಿನ ನಮ್ಮ ಹಜರತ್ತು ಮತ್ತು ನಮ್ಮ ಕಮಿಟಿಯವರೆಲ್ಲ ಸೇರಿ ಇವತ್ತು ತುಂಬ ದೊಡ್ಡ ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇನು ನಿರ್ಣಯ ಅಂದರೆ, ಏನು ಡ್ರಗ್ಸು, ಅಫೀಮು, ಗಾಂಜಾ ಏನು ಎಲ್ಲ ಮಾರಾಟ ಆಗ್ತಾ ಇದೆ, ನಮಗೆ ಗೊತ್ತಿದ್ದಂಗೆ ಇಲ್ಲ. ಇವಾಗ ತುಂಬ ಡ್ರಗ್ಸು, ಇದು ಅಫೀಮ್ ಎಲ್ಲ ತುಂಬ ಮಾರಾಟ ಆಗ್ತಾ ಇರೋದ್ರಿಂದ ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿ ನಾವು ಒಂದು ಕಮಿಟಿಯಿಂದ, ನಮ್ಮ ಮಸ್ಜಿದ್ ಕಮಿಟಿಯಿಂದ ಮತ್ತು ನಮ್ಮೆಲ್ಲ ನೌಜವಾನ್, ನಾವೆಲ್ಲ ಯೂತ್ಸ್ ಎಲ್ಲ ಸೇರಿ ಇದಕ್ಕೆಲ್ಲ ಒಂದು ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಕಾನೂನನ್ನು ಮಾಡಿದ್ದೀವಿ. ಡ್ರಗ್ಸು, ಅಫೀಮು, ಗಾಂಜಾ ಏನೇ ಈ ಥರ ನಶೆಲಿ ಪದಾರ್ಥಗಳನ್ನ ಸಿಕ್ಕಿದ್ರೆ ನಾವು ಅದಕ್ಕೆ ನಾವು ತುಂಬ ಸ್ಟ್ರಾಂಗ್ ಆಗಿ ನಾವು ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಫಸ್ಟ್ ಏನಂದರೆ, ನಾವು ನಮ್ಮ ಮಸೀದಿಯಿಂದ ಅವ್ರಿಗೆ ದೂರ ಇಡ್ತೀವಿ. ನಾವು ಯಾವುದೇ ಥರ NOC, ನಾವು ಮದುವೆ ಆಗಬೇಕಂದ್ರೆ ನಮ್ಮ ಕಾನೂನಲ್ಲಿ ನಮ್ಮ ಮಸೀದಿಯಿಂದ NOC ತಗೋಬೇಕಾಗತ್ತೆ. ಆ NOCಯನ್ನು ನಾವು ಕೊಡಲ್ಲ. ಆಮೇಲೆ ಯಾರನ್ನ ಅವ್ರ ಮನೆಯಲ್ಲಿ ಸತ್ತೋದ್ರೆ ನಾವು ಅವ್ರ ಮನೆಗೆ ಹೋಗಲ್ಲ. ನಮ್ಮ ಮಸೀದಿಯಿಂದ ಯಾವುದೇ ಒಂದು ಒಳ್ಳೆ ಕಾರಣ ಆಗಲಿ, ಅವ್ರ ಮನೆಯಲ್ಲಿ ಯಾವುದೇ ಒಂದು ದುಃಖದ ಕಾರಣ ಆಗಲಿ, ಆ ಕಾರಣಕ್ಕೆ ನಾವು ಸೇರಲ್ಲ. ಇದರಿಂದ ನಾವು ಎಲ್ಲ ರೀತಿಯಿಂದನೂ ನಾವು ಒಗ್ಗಟ್ಟಾಗಿ ಯೂತ್ಸು ನಾವೆಲ್ಲ ಸೇರಿ ಇವತ್ತಿನ ದಿನ ಒಂದು ಕಾನೂನು ಮಾಡಿದ್ದೀವಿ. ಈ ಕಾನೂನಿಗೆ ಎಲ್ಲರೂ ಪಾಲನೆ ಮಾಡಿ ನಮಗೆಲ್ಲ ನೀವು ಸಹಕಾರ ಕೊಡಬೇಕಂತ ನಾವು ಇಡೀ ನಾವು ಚಿಂತಾಮಣಿ ತಾಲೂಕು ಆಗ್ಬೋದು ಅಥವಾ ನಮ್ಮ ವೆಂಕಟಗಿರಿ ಕೋಟೆ ಆಗ್ಬೋದು, ಎಲ್ರಿಗೂ ನಾನು ನಮ್ಮ ಕಮಿಟಿ ಕಡೆಯಿಂದ ನಾನು ನಿಮಗೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ನೀವೆಲ್ಲ ಸಹಕಾರ ಕೊಟ್ಟು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲ ಒಂದು ಸಹಕಾರನ ಕೊಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. अस्सलामु अलैकुम व रहमतुल्लाहि व बरकातुहू। मौजूदा दौर के फितनों में सबसे बड़ा फितना नशा है। नशा और नशावर चीज़ों की वजह से बिगड़ते हालात को मद्देनज़र रखते हुए मस्जिद नूरानी व मस्जिद सुल्तान मजलिस मुंतज़िमा अहले सुन्नत वल जमात की तरफ से मुत्तफ़ाक़ा तौर पर फ़ैसला लिया गया है, अगर कोई भी नशा करते हुए या नशावर चीज़ों की ख़रीद व फ़रोख्त, नशावर चीज़ें चाहे वो शराब हो या चरस हो या ड्रग्स हो या गांजा, अफीम, जितनी भी नशावर चीज़ें हैं, उन तमाम चीज़ों की ख़रीद व फ़रोख्त करते हुए मिल गया तो उसको मुकम्मल तौर पर मस्जिद से बेदखल कर दिया जाएगा। उसके बाद मस्जिद से NOC, निकाह का दफ्तर, जनाजा कुछ भी नहीं दिया जाएगा। ಈ ಸಂದರ್ಭದಲ್ಲಿ ಮಸೀದಿಯ ಮುತ್ತವಲ್ಲಿ ಅಬ್ದುಲ್ ಘನಿ, ಅಧ್ಯಕ್ಷರಾದ CK ಶಬೀರ್, ಮಸೀದಿಯ ಇಮಾನ್ ನಹೀಂ ರಾಜಾ, ಮೊಹಮ್ಮದ್ ಇಸ್ಮಾಯಿಲ್, ದಾದಾಫೀರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಡಿಸಿಎಸಿ ಹಾಗೂ ತಹಶೀಲ್ದಾರ್ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಡುವುದಾಗಿ ನಂಬಿಸಿ ಜಿಲ್ಲೆಯ ವಿವಿಧ ತಾಲೂಕುಗಳ ಜನರಿಂದ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಡುವುದಾಗಿ ನಂಬಿಸಿ ದಲಿತ ಮುಖಂಡನೋರ್ವ ಹಣ ಪಡೆದು ವಂಚನೆ ಮಾಡಲಾಗಿದೆ ಎನ್ನುವ ವ್ಯಕ್ತಿಯ ಫೋಟೋಗಳನ್ನು ಹಿಡಿದು ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕಿನ ವಂಚಿತರು ಡಿಸಿ, ಎಸಿ ಹಾಗೂ ತಹಶೀಲ್ದಾರ್ ಅಧಿಕಾರಿಗಳ ಬಳಿ ಕೆಲಸ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಲ್ಲದೆ ಲಿಟಿಗೇಷನ್ ಇರುವ ಸರ್ಕಾರಿ ಜಮೀನುಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದೇನೆ, ಹಣ ನೀಡಿದರೆ ಮಾತ್ರ ಅದರಲ್ಲಿ ನಿಮಗೂ ಸಹ ಪಾಲು ಕೊಡುತ್ತೇನೆಂದು ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಎಂಬ ಆರೋಪ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ವಿರುದ್ಧ ಕೇಳಿಬಂದಿದೆ. ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಕೆಲವರು ತಮ್ಮ ಹಣವನ್ನ ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಂಜಿನಪ್ಪ ಅಂತ, ಡಿ ವಿ ಅಂಜಿನಪ್ಪ ಅಂತ, ನಮ್ಮದು ಬಾಗೇಪಲ್ಲಿ. ಜಿ ಸಿ ವೆಂಕಟರಮಣಪ್ಪನವರು ಜಿಲ್ಲಾಧ್ಯಕ್ಷರಾಗಿದ್ದರು. ಅವಾಗ ಜಿ ಸಿ ವೆಂಕಟರಮಣಪ್ಪ ಅಂತ ಸಮತಾ ಸೈನಿಕದಲ್ಲಿ ನಾನು ತಾಲೂಕು ಅಧ್ಯಕ್ಷರಾಗಿದ್ದೆ. ಅವಾಗ 2 ವರ್ಷ ನಾವಿಬ್ಬರು ಬಾಂಡಿಂಗ್ ಇದ್ದು ಮತ್ತು ಏನೋ ಲಿಟಿಗೇಷನ್ ಲ್ಯಾಂಡ್ ಐತೆ, ಅದು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಡಿ ಸಿ ಅವ್ರು ಮಾತು ಕೊಟ್ಟಿದ್ದಾರೆ, ನನಗೆ 2.5 ಲಕ್ಷ ರೂಪಾಯಿ ಬೇಕು, ನಾನೆಲ್ಲೋ ಡೆಲ್ಲಿಯಲ್ಲಿದ್ದೀನಿ, 2.5 ಲಕ್ಷ ರೂಪಾಯಿ ಅಲ್ಲಿಗೆ ಎತ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಕೊಡೋಗು ಅಂತಂದರು. ನನ್ನ ಹತ್ರ ಅಡ್ಜಸ್ಟ್ ಆಗಲ್ಲಣ್ಣ ಅಂತಂದೆ. ಮತ್ತು ನಾನೇ ಬರ್ತಾಯಿದ್ದೀನಿ, ಏನೋ ಒಂದು ಟ್ರೈ ಮಾಡು, ಅಡ್ಜಸ್ಟ್ ಮಾಡು ಅಂತಂದರು. ಬಡ್ಡಿ ಹಾಕ್ಕೊಡ್ತೀನಿ ಅಂತಂದರು. 2.5 ಲಕ್ಷ ರೂಪಾಯಿ ನಾನು ಚಿಕ್ಕಬಳ್ಳಾಪುರದಲ್ಲೇ ಇಸ್ಕೊಂಡು ಅವ್ರು ಕೊಟ್ಟೆ, ಬಡ್ಡಿಗೆ ಇಸ್ಕೊಂಡಿದ್ದು. ಕೊಟ್ಟ ತಕ್ಷಣ 2.5 ಲಕ್ಷ ರೂಪಾಯಿ ತಗೊಂಡು 1.5 ತಿಂಗಳ ಅಷ್ಟೊತ್ತಾಗಿತ್ತೆ. ಮತ್ತೆ ಬಂದು 6 ಲಕ್ಷ ರೂಪಾಯಿ ಕೇಳ್ತಾಯಿದ್ರು ಡಿ ಸಿ ಅವರು. ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ನೀನೇನಾದರೂ ಮಾಡ್ಕೊ, ನನಗೆ ಅಮೌಂಟ್ ಕೊಡು, ಅದು ಕೊಟ್ಟರೆ ಅದು ಇದು ಕೂಡ ಎಲ್ಲ ಆಗುತ್ತೆ, ನಿನಗೂ ಭಾಗ ಕೊಡ್ತೀನಿ ಅಂತಂದರು. ನಾನು 6 ಲಕ್ಷ ರೂಪಾಯಿ ಆಗಲ್ಲ ಅಂತ 5.5 ಲಕ್ಷ ರೂಪಾಯಿ ಕೊಟ್ಟೆ ಅವತ್ತು, ಅದು ಬಡ್ಡಿಗೆ ಇಸ್ಕೊಂಡಿದ್ದು. ಮತ್ತೆ 2 ತಿಂಗಳು ಬಿಟ್ಕೊಂಡು ಈ ಡಿ ಸಿ ಅವರು ಇನ್ನೂ 2.5 ಲಕ್ಷ ಕೇಳ್ತಾ ಇದ್ದಾರೆ. ಅದು ಅಮೌಂಟ್ ಕೊಡಬೇಕು, ಅದು ಕೊಟ್ಟರೆ ಅದು ಇದು ಎಲ್ಲ ಆಗುತ್ತೆ, ನೀನೇನಾದ್ರು ಮಾಡ್ಕೊ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಆಗಲ್ಲ, ನಾನು ಇನ್ನು 30 ಲಕ್ಷ ರೂಪಾಯಿ ರೆಡಿ ಮಾಡ್ಕೋಬೇಕು, ನೀನು 2.5 ಲಕ್ಷ ರೂಪಾಯಿ ರೆಡಿ ಮಾಡು ಅಂತ ನನಗೆ ಹೇಳಿದ್ರು. ನಾನು 2.5 ಲಕ್ಷನೂ ಸಾಲ ಮಾಡಿ ತಗೊಂಡೆ. ಟೋಟಲಾಗಿ 10.5 ಲಕ್ಷ ಕೊಟ್ಟೆ ಅವ್ರಿಗೆ, ಜಿ ಸಿ ವೆಂಕಟರಮಣಪ್ಪ ಅವ್ರಿಗೆ 10.5 ಲಕ್ಷ ಕೊಟ್ಟೆ. ಮತ್ತೆ 1 ವಾರ ಬಿಟ್ಕೊಂಡು ಭಾಗ ಅದು ಸೇಲ್ ಮಾಡಿಬಿಡ್ತೀನಿ, ಮತ್ತೆ ನೋಡೋಣ, ನಿನಗೆಷ್ಟು ಬರುತ್ತೆ ನನಗೆಷ್ಟು ಬರುತ್ತೆ ಅಂತಂದರು. 1 ವಾರನೂ ಆಯಿತು, 5 ವರ್ಷವೂ ಆಯಿತು. ಇಷ್ಟೊತ್ತಿಗೆ ಅವ್ರು ಫೋನು ರಿಸೀವ್ ಮಾಡಲ್ಲ. ನಾವು ಫೋನ್ ಮಾಡಿ ಓನ್ಲಿ ಮೆಸೇಜ್ಗಳು ಮಾತ್ರ ಮಾಡ್ತಾರೆ ಅಷ್ಟೇ. ಶಿಡ್ಲಘಟ್ಟಲ್ಲಿ ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ಹೋಗುವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು, ಮತ್ತು ಫೋನೇ ರಿಸೀವ್ ಮಾಡೋದು, ಅದರಲ್ಲಿ ಅಮೌಂಟು ಇಲ್ಲ, ಚೆಕ್ ಬೌನ್ಸ್ ಆಗಿದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅದು ಮಧ್ಯಾಹ್ನ ಬಾ, ಸಾಯಂಕಾಲ ಬಾ, ಅದು ಚಿಕ್ಕಬಳ್ಳಾಪುರದಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ, ನಾನು ಡೆಲ್ಲಿಗೆ ಹೋಗಿದ್ದೀನಿ, ನಾನು ದೆಹಲಿಯಲ್ಲಿದ್ದೀನಿ, ಈ ಥರ ಹೇಳ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅದು ನನಗೆ ಗೊತ್ತಿಲ್ಲ ಸರ್, ನನಗೊಬ್ಬನು ಮಾಡಿರೋದು ನನಗೆ ಗೊತ್ತು, ಜೊತೆಗೆ ಅವ್ರಿಗೂ ಮಾಡಿದಾರಂತೆ. ನನಗೆ ಚಿಕ್ಕಬಳ್ಳಾಪುರ ವೆಂಕಟರಮಣಪ್ಪನು ನಾನು ಒಂದು 5 ಲಕ್ಷ ರೂಪಾಯಿಗೆ ಶಿಡ್ಲಘಟ್ಟ ಸಾಹೇಬ್ರದ್ದು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಕಮ್ಮಿ ರೇಟ್ಗೆ. ಅದು ಎ ಸಿ ಕೋರ್ಟಲ್ಲಿ ಐತೆ. ನಾಳೆ 1ನೇ ತಾರೀಕು 5 ಲಕ್ಷ ಅವ್ರಿಗೆ ಕೊಟ್ಟರೆ ಕೇಸು ನಮ್ಮ ಪರ ಆಗ್ಬಿಡ್ತದ. ಅದು ನೀವು ಒಂದು ತಿಂಗಳಲ್ಲಿ ಸೇಲ್ ಆಗುತ್ತೆ, ನಿಮಗೆ 25 ಲಕ್ಷ ಕೊಟ್ಬಿಡ್ತೀನಿ ಅಂತ ನನಗೂ ಸೀರಪ್ಪ ಅವ್ರಿಗೂ ಹೇಳಿದರು. ಆ ಸೀರಪ್ಪ ಅವರು 1 ಲಕ್ಷ ಕೊಟ್ಟಿದ್ರು, ನಾನು 4 ಲಕ್ಷ. ನೀವು ನಿಮ್ಮದು ಎಷ್ಟು? 1 ಲಕ್ಷ, ಅದು 2 ಲಕ್ಷ. 2 ಲಕ್ಷ ಅವ್ರ ಮಿಸ್ಸಸ್ ಹತ್ರ 2 ಲಕ್ಷ ತಗೊಂಡವ್ರೆ. ನಾನು 4 ಲಕ್ಷ ಕೊಟ್ಟಿದ್ದೀನಿ. 4 ಲಕ್ಷಕ್ಕೆ ಸುಮಾರು ಇವಾಗ 8 ವರ್ಷದಿಂದ ನಾನು ತಗೊಂಬಂದಿದ್ದು ಶಿಡ್ಲಘಟ್ಟ ಚೌಡಪ್ಪನ ಹತ್ರ 2 ರೂಪಾಯಿ ಬಡ್ಡಿಗೆ ನಾನು ಟೊಮಾಟೊ ಬೆಳೆ ಹಾಕ್ಬೇಕಂತ ತಗೊಂಬಂದಿದ್ದು ದುಡ್ಡು, ಅದು ಸಾಲ. ಇವಾಗ ಅದೇ ದುಡ್ಡು ಇವ್ರಿಗೆ ವೆಂಕಟರಮಣಪ್ಪನ ಕೊಟ್ಬಿಟ್ಟು ನಾನು ಆತ್ಮಹತ್ಯೆ ಮಾಡೋಣ ಸ್ಟೇಜ್ ಬಂದಿದೆ. ಇವಾಗ ಸುಳ್ಳು ಹೇಳಿ 8 ವರ್ಷದಿಂದ ಪ್ರತಿ ತಿಂಗಳ 8 ಸಾವಿರ ಕಟ್ತಾ ಇದ್ದೀನಿ. ಹಾಂ, ಇವ್ರ ಪರಿಚಯ ದಲಿತ ಲೀಡ್ರು. 8 ವರ್ಷದಿಂದ ಯಾಕಣ್ಣ ಸುಮ್ಮನೆ ಇದ್ರಿ? 8 ವರ್ಷದಿಂದ ನಾವು ಕೇಳ್ತಾನೆ ಇದ್ರಿ. ನೋಡು, ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟವ್ರಿ, ಚೆಕ್ಗಳು ಕೊಟ್ಟವ್ರಿ, ಎಲ್ಲ ಕೆಲಸನೂ ಮಾಡಿದ್ದಾರೆ. ನಾವು ಯಾವಾಗಲೂ ಕೇಳ್ತಾನೆ ಇದ್ರಿ. ನಾವು ಓಡಾಡಿ ಬರೀ ಸುಳ್ಳು ಹೇಳ್ತಾನ. ಕೊಟ್ಟಿಲ್ಲಪ್ಪ, ನಾನು ಕೊಡ್ತೀನಿ ನೋಡು. ಒಂದು ಸಾರಿ ಕೋರ್ಟ್ಗೆ ಹಾಕಿದೆ, 2 ಚೆಕ್ಗಳು ಬರೀ 10,000 ಹಾಕಿದೆ. ಇಲ್ಲ ಇರಪ್ಪರ, ಅದು ವಾಪಸ್ ತಗೊಂಡ್ಬಿಟ್ಟು ನಂಗೆ ಕೊಟ್ಬಿಡ್ತೀನಿ ಅಂದ. ಅವೆರಡು ವಾಪಸ್ ತಗೊಂಡಿದ್ದೀನಿ. ಇನ್ನು 4 ಚೆಕ್ಗಳು ಖಾಲಿ ಹಂಗೆ ಅವೆ. ಕೊಟ್ಟೇ ಇಲ್ಲಪ್ಪ. ಇನ್ನು ಆತನ ಮಾತ್ರ ನಾನು ಸುಳ್ಳು ಹೇಳೋದಿಲ್ಲ,
ಇವಾಗ 8 ತಿಂಗಳಿಂದ ನಾನು ಬಡ್ಡಿ ಕಟ್ಕೊಂಡು ಹೋಗ್ತೀನಪ್ಪ, ನಿಂಗೆ ಸಮಯ ಕೊಡಲ್ಲ ಅಂತೇಳಿ 8 ತಿಂಗಳಿಂದ 8 ಸಾವಿರ ಕಟ್ಕೊಂಡು ಹೋಗ್ತಾವನು. ಈ ಮೊನ್ನೆ ತಿಂಗಳ ಬೇರೆ 5,000 ಕೊಟ್ಟು ಇನ್ನು 3,000 ಕೊಡಲಿಲ್ಲ. ನೀವು ಏನು ಅಡ ಇಟ್ಟಿತ್ತಂದ್ರೆ ಅವ್ರ ಹತ್ರ? ನಾನು ಚೆಕ್ಗಳು ಕೊಟ್ಟು ತಗೊಂಬಂದಿರೋದು. ಅದನ್ನ ಚೌಡಪ್ಪ ಅವ್ರಿಗೆ ನಾನು ಚೆಕ್ಗಳು ಕೊಟ್ಟು ಟೊಮಾಟೊ ಬೆಳೆ ಹಾಕ್ಬೇಕಂತಂದೇಳಿ ನಾನು ತಗೊಂಬಂದಿರೋದು. ಅದೇ AC ಕೊಡಬೇಕು, 5 ಲಕ್ಷ ಕೊಟ್ಟರೆ ಆ ಜಮೀನು ಕ್ಲಿಯರ್ ಆಗೈತದ, ಅದು ಮಾರಿಬಿಟ್ರೆ ನಿಮ್ಗೆ ಒಂದು 25 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದೆ ನನಗೂ ಹಸಿರಾಮಪ್ಪ ಅವ್ರಿಗೆ. ನನ್ನ ಹೆಸರು ಈರಪ್ಪ ಪಲ್ಚರ್ಲು. ಅವ್ರಿಗೆ ನಮ್ಮ ಚಿಂತಾಮಣಿ ತಾಲೂಕು ಮಾಡ್ಕೆರೆ ಗ್ರಾಮ. ನಮ್ಮದು PTCL ಕೇಸ್ ಇತ್ತಿಲ್ಲ AC ಕೋರ್ಟಾಗ. ಆವಾಗ ಬಂದ ಮ್ಯಾಗೆ ನಮ್ಮ ಮಾಡಿಕೊಡ್ತೀನಿ ಅಂತ ₹1,00,000 ಆ AC ಡಿಮ್ಯಾಂಡ್ ಮಾಡ್ತಾವ್ರೆ. ನಾ ಕೊಡ್ತೀನಿ ಮಾಡಿಸ್ತೀನಿ ಅಂತ ಹೇಳಿದ್ರು. ₹1,00,000 ನಾನು ಕೊಟ್ಟೆ. 50,000 ಒಂದು ಸಲ ಕೊಟ್ಟೆ, ಒಂದು 50,000 ಒಂದು ಸಲ ಕೊಟ್ಟಿದ್ದೀನಿ. ಇವರೇ ಸಾಕ್ಷಿ. ಇವರೆಲ್ಲರೂ ಮುಖಂಡರು ಅಂತ ನಾನು ಇವ್ರ ಕೈ ಕೊಟ್ಟಿದ್ದೀನಿ, ನಂಬಿ ಕೊಟ್ಟಿದ್ದೀನಿ. ದಲಿತರ ಮುಖಂಡರು ಅಂತ ಕೊಟ್ಟಿದ್ದೀನಿ. ಅವರು ನಮಗೆ ವಂಚನೆ ಮಾಡಿದ್ದಾರೆ, ನಮ್ಮ ಕೆಲಸ ಮಾಡಿಕೊಳ್ಳಿಲ್ಲ. 2 ವರ್ಷ ಆಯಿತು. ಅವರು ಫೋನು ತೆಗಿತಾ ಇಲ್ಲ, ಅವ್ರು ನಮಗೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ನನಗೆ ಮಾತಾಡ್ತಾನೂ ಇಲ್ಲ ಅವರು. ಈಗ ಅವ್ರಿಗೆ ಇದು AC ಕೊಟ್ಟಾಗ ಮಾಡಿಸ್ರಿ ಅಂತ ಅಲ್ಲ ₹1,00,000 ಇದು AC ಕೊಡಿ PTCL ಕೇಸ್. ಹೌದು, ಮಾಡ್ಕೇರಿ. ಸರ್ವೆ 194 P18. ಇನ್ನೊಂದು 227. ಇದು 2 ವರ್ಷ ಆಯಿತು. ಈಗ ಕೊಡ್ತಾ ಇಲ್ಲ, ಪಾತಾನೆ ಸಿಗ್ತಾ ಇಲ್ಲ. ಇವತ್ತು ಅವರಿಂದ ಎಷ್ಟು ಜನಕ್ಕೆ ವಂಚನೆ ಆಗಿದೆ? ಅವ್ರದ್ದು 5 ಜನ 6 ಜನಕ್ಕೆ ವಂಚನೆ ಆಗಿದೆ ಅವರಿಂದ. ಅಂದಾಜು ಒಂದು 50-70 ಲಕ್ಷ ಆಗಿದೆ, ಅಷ್ಟಾಗಿದೆ. ಹಂಗಂದು ಮಾಡಿದ್ದಾರೆ. ನಮ್ಮ ಹೆಸರು ಕದಿರಪ್ಪ ಅಂತ. ಇನ್ನೊಂದೆಡೆ ತಮ್ಮ ಮೇಲಿನ ಆರೋಪಗಳನ್ನು ವೆಂಕಟರಮಣಪ್ಪ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ತಾವು ಯಾರಿಂದಲೂ ಹಣ ಪಡೆದಿಲ್ಲ, ಹಣ ಪಡೆದಿರುವುದಕ್ಕೆ ಯಾವುದೇ ರೀತಿಯ ದಾಖಲೆಗಳಿದ್ದರೆ ಕಾನೂನು ರೀತಿಯಲ್ಲಿ ಹೋರಾಡಲಿ ಅಥವಾ ದೂರು ನೀಡಲಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇದ್ರ ಬಗ್ಗೆ ಒಂದೇ ಹೇಳ್ತೀನಿ, ನಾನು ಯಾರ ಹತ್ರನೂ ₹1 ದುಡ್ಡು ತಗೊಂಡಿಲ್ಲ. ಅವರು ಏನಾದರೂ ನನ್ನ ಡಾಕ್ಯುಮೆಂಟ್ ಇದ್ದರೆ ಅವರು ಕೋರ್ಟಲ್ಲಿ ಹೋಗಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ. ನಾನು ಇವತ್ತು ನನ್ನ ಮಾನಹರಣವನ್ನು ಮಾಡಿದ್ದಾರೆ. ಅವರು ಹೇಳಿದವ್ರ ಮಾತು ಕೇಳಿ ನನ್ನ ಮಾನಹರಣವನ್ನು ಮಾಡಿದ್ದಾರೆ. ನಾನು ನಾಳೆನೇ ಮತ್ತು ನಾಳಿದ್ದು ಲಾಯರ್ ಜೊತೆ ಮಾತಾಡ್ತಾ ಇದ್ದೀನಿ. ಡೆಪ್ರಿಮೇಷನ್ ಶೂಟ್ ಖಂಡಿತ ಹಾಕ್ತೀನಿ. ನನ್ನ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ನಿಮಗೇನಾದರೂ ನಾನು ಕೊಡಬೇಕಾಗಿದ್ದರೆ, ನನಗೇನಾದರೂ ನೀವು ಕೊಟ್ಟಿದ್ದರೆ, ನನ್ನ ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಿ. ಕಾನೂನಲ್ಲಿ ಅವಕಾಶಗಳಿದೆ. ಅದು ಬಿಟ್ಟು ಸಾರ್ವಜನಿಕವಾಗಿ ಬಂದು ಮಾನಹಾರಣ ಮಾಡಿದ್ರೆ ಯಾರೂ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮ ಸಂಘಟನೆಯಲ್ಲಿದ್ದವ್ರೆ. ಈಗೇನೋ ನನ್ನ ಸಂಘಟನೆಯಿಂದ ಬೇರೆ ಹೋಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ, ನಾನು ಯಾರ ತಂಟೆಗೆ ಹೋಗ್ತಾ ಇಲ್ಲ. ಈಗ ನಾನು ಒಂದೇ ಹೇಳ್ತಾ ಇದ್ದೀನಿ, ನನ್ನ ಕಾರ್ಯಕರ್ತರಿಗೆ ನನ್ನ ಮಾತು ಕೇಳಿ ನನ್ನ ಕಾರ್ಯಕರ್ತರು, ನಿಮ್ಮ ಲೀಡ್ರ್ ಮಾತು ಕೇಳಿ ನೀವು ಆಚೆ ಬಂದರೆ ನೀವಿಬ್ಬರೇ ಕಾನೂನಿಗೆ ಬಲಿ ಆಗೋದು, ನಾವು ಯಾರೂ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ನಿಮ್ಮ ಹತ್ರ ಇದು ಯಾರು ಪ್ರೂಫ್ಸ್ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಿ. ದಾಖಲೆ ಸಮೇತ ಆರೋಪ ಮಾಡಿದ್ರೆ ನಾನು ಚೆಕ್ ಅವ್ರ ಹತ್ರ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಲಿ. ಒಂದೆಡೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಡುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ, ಮತ್ತೊಂದೆಡೆ ಹಣ ಪಡೆದಿರುವುದಕ್ಕೆ ದಾಖಲೆಗಳಿದ್ದರೆ ಕಾನೂನು ರೀತಿಯಲ್ಲಿ ದೂರು ನೀಡಲಿ ಎಂದು ವೆಂಕಟರಮಣಪ್ಪ ಅವರ ಸ್ಪಷ್ಟನೆ. ಹಾಗಾದ್ರೆ ನಿಜಕ್ಕೂ ಹಣದ ವಹಿವಾಟು ನಡೆದಿದೆಯಾ ಅಥವಾ ಆರೋಪಗಳಿಗೆ ದಾಖಲೆಗಳಿವೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಆರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನಿಗದಿಪಡಿಸಿ ಮೇ 22ರಂದು ಆದೇಶ ಹೊರಡಿಸಿದ್ದರೂ 3 ತಿಂಗಳು ಕಳೆದರೂ ಆದೇಶವನ್ನು ಜಾರಿಗೆ ತರದಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರು ಮತ್ತು ಹೊರಗುತ್ತಿಗೆ ನೌಕರರಿಗೆ ಘೋಷಣೆ ಮಾಡಿರತಕ್ಕಂಥ ಕನಿಷ್ಠ ವೇತನವನ್ನು ಜಾರಿ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಉದ್ದಿಮೆದಾರರ ಖಾಸಗಿ ಏಜೆನ್ಸಿಗಳ ಒತ್ತಡಕ್ಕೆ ಮಣಿಬಾರದು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘ ಇದೇ ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಏನು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶವನ್ನು ಮಾಡ್ತಿದ್ದೀವಿ. ಗೌರಿಬಿದನೂರು ನಗರಸಭೆ ಕಚೇರಿ ಮುಂದೆ ಸುದ್ದಿಗಾರರೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಕಾರ್ಮಿಕರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಘೋಷಿಸಿರುವ ಕನಿಷ್ಠ ವೇತನವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಏಜೆನ್ಸಿಗಳು ಅಥವಾ ಗುತ್ತಿಗೆದಾರರು ತಡೆಹಿಡಿಯಬಾರದು. ನೌಕರರ ಮೇಲೆ ಒತ್ತಡ ಹೇರದೆ ಸರ್ಕಾರದ ಆದೇಶದಂತೆ ವೇತನ ಪಾವತಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕನಿಷ್ಠ ವೇತನ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆಗ್ರಹ ಸಮಾವೇಶ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೂಡಲೇ ಕನಿಷ್ಠ ವೇತನ ಜಾರಿಗೆ ಕ್ರಮ ಕೈಗೊಳ್ಳದಿದ್ದರೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಸೇರಿದಂತೆ ರಾಜ್ಯದಾದ್ಯಂತ ವಿವಿಧ ಸರ್ಕಾರಿ ಇಲಾಖೆಗಳು ಹಾಗೂ ನಗರಸಭೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರನ್ನು ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹೋರಾಟ ನಡೆಸಲಾಗುವುದು ಎಂದು ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಇವತ್ತಿಗಾಗಲೇ ರಾಜ್ಯ ಸರ್ಕಾರ ಕಳೆದ ಮೇ 22ನೇ ತಾರೀಕು ಈ ರಾಜ್ಯದ ಎಲ್ಲ ಉದ್ಯೋಗಗಳ ಕನಿಷ್ಠ ವೇತನವನ್ನು ನಿಗದಿಗೊಳಿಸಿ ಆದೇಶವನ್ನು ಮಾಡಿದೆ. ಈ ಆದೇಶವನ್ನು ಮಾಡಿ 3 ತಿಂಗಳಾದರೂ ಕೂಡ ಇಲ್ಲಿ ತನಕ ಜಾರಿಗೊಳಿಸಿಲ್ಲ. ಕಾರ್ಮಿಕರು ಮತ್ತು ಹೊರಗುತ್ತಿಗೆ ನೌಕರರಿಗೆ ಘೋಷಣೆ ಮಾಡಿರತಕ್ಕಂಥ ಕನಿಷ್ಠ ವೇತನವನ್ನು ಜಾರಿ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಉದ್ದಿಮೆದಾರರ ಖಾಸಗಿ ಏಜೆನ್ಸಿಗಳ ಒತ್ತಡಕ್ಕೆ ಮಣಿಬಾರದು ಅಂತೇಳಿ
ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘ ಇದೇ ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಏನು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶವನ್ನು ಮಾಡ್ತಿದ್ವಿ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ವೇತನವನ್ನು ನೀವು ಜಾರಿ ಮಾಡಲೇಬೇಕು ಅಂತೇಳಿ ಒಂದು ಒತ್ತಡ ಇರತಕ್ಕಂಥ ಮತ್ತು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಒಂದು ವೇಳೆ ರಾಜ್ಯ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ರಾಜೇಂದ್ರ ಅಂತೇಳಿ ಕಾಲೇಜು ಶಿಕ್ಷಣ ಇಲಾಖೆಯ ಹೊರಗುತ್ತಿಗೆ ನೌಕರರ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಿರ್ತಕ್ಕಂಥ ಹೊರಗುತ್ತಿ ನೌಕರರ ರಾಜ್ಯ ಸಂಚಾಲಕ. ಏನೋ ಇವತ್ತು 13ನೇ ತಾರೀಕು ನಾವು ಎಲ್ಲರದ್ದು ಕಾಮನ್ ಬೇಡಿಕೆ ಏನು ಅಂತಂದರೆ ಕನಿಷ್ಠ ವೇತನ ಜಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೊರಗುತ್ತಿಗೆ ನೌಕರರು ಅಂದರೆ ಡಿ ಗ್ರೂಪಿಂದ ಹಿಡಿದು ಡಾಟಾ ಆಪ್ರೇಟರಿಂದ ಹಿಡಿದು ನರ್ಸ್ಗಳಿಂದ ಹಿಡಿದು ಯಾವುದೇ ಇಲಾಖೆಯ ಹೊರಗುತ್ತಿಗೆ ನೌಕರರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಕನಿಷ್ಠ ವೇತನ ಜಾರಿ ಮಾಡಬೇಕು ಈ ರಾಜ್ಯ ಸರ್ಕಾರ ಅಂತಕ್ಕಂಥ ಒತ್ತಾಯಕ್ಕೋಸ್ಕರ ನಾವು ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದನೂ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದೀವಿ. ಎಲ್ಲ ಹೊರಗುತ್ತಿಗೆ ನೌಕರರು ಇದನ್ನು ಗಮನಿಸಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅವ್ರ ಹಕ್ಕಿಗಳಿಗೆ ನಡೀತಾ ಇರ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ನಮ್ಮ ಹೆಸರು ಸುರೇಶ್ ಬಾಬು ಅಂತೇಳಿ ಇಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ವಿ ಹೊರಗುತ್ತಿಗೆ ನೌಕರರ ಇದರಲ್ಲಿ. ನಮ್ಮ ಬೇಡಿಕೆ ಒಂದೇ, ಸರ್ಕಾರ ಮಟ್ಟದಲ್ಲಿ ನಮಗೆ ಕೊಟ್ಟಿರುವಂಥ ಸವಲತ್ತುಗಳನ್ನು ಮಾಡಿಕೊಡ್ಬೇಕಂತೇಳಿ ಸರ್ಕಾರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಮಾಡಿಕೊಡ್ಲಿಲ್ಲ ಅಂದರೆ 13ನೇ ತಾರೀಕು ನಾವು ಎಲ್ಲ ರಾಜ್ಯದ ನಾನಾ ಕಡೆಯಲ್ಲಿರುವ ಹೊರಗುತ್ತಿಗೆ ಕಾರ್ಮಿಕರೆಲ್ಲ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ 13ನೇ ತಾರೀಕಿದೆ ತಿಂಗಳಲ್ಲಿ ಸೇರಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ನಗರಸಭೆ ಪೌರ ಕಾರ್ಮಿಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಹೊರಗುತ್ತಿಗೆ ನೌಕರರ ಬೇಡಿಕೆಗಳ ಕುರಿತು ಪೌರಾಯುಕ್ತ ಕೆಜಿ ರಮೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಪವಿತ್ರ ಆಷಾಢ ಮಾಸದ ಕೊನೆಯ ಸೋಮವಾರ ಭಕ್ತಿಯಿಂದ ತುಂಬಿ ತುಳುಕಿದ ದಕ್ಷಿಣ ಕಾಶಿ ಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಘಟನೆಗಳ ಪ್ರತಿಭಟನೆ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನ, ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ಹೈಡ್ರಾಮಾ. ಮತ್ತೆ 2 ಗ್ಯಾರಂಟಿಗಳ ಘೋಷಣೆ. 2027ರ ಅಂತ್ಯಕ್ಕೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಯಲಿದೆ ಎತ್ತಿನಹೊಳೆ ನೀರು. ಇದು ಸರ್ಕಾರದ ಸಂಕಲ್ಪ ಎಂದ ಸಿಎಂ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮಾರಾಟಗಾರರ ವಿರುದ್ಧ ಸಮರ, ಮಸೀದಿಗಳಿಂದ ಬಹಿಷ್ಕಾರ, ನೂರಾನಿ ಮಸೀದಿ ಕಮಿಟಿ ಕಟ್ಟುನಿಟ್ಟಿನ ಕ್ರಮ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.